ಎಸ್.ಎಂ. ಕೃಷ್ಣ ಸಾಹೇಬರು ಒಬ್ಬ ರಾಜಕಾರಣಿದಲ್ಲಿ ಒಬ್ಬ ಡಿಗ್ನಿಟಿ ಆ್ಯಂಡ್ ಕ್ವಾಲಿಟಿ ಪೊಲಿಟಿಷಿಯನ್. ಆ ಡಿಗ್ನಿಟಿ ಮತ್ತು ಕ್ವಾಲಿಟಿ ಪೊಲಿಟಿಷಿಯನ್ದಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಜನಪ್ರಿಯತೆಯನ್ನು ಗಳಿಸಿರುವಂಥ ಒಬ್ಬ ರಾಜಕಾರಣಿಯಾಗಿ ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾನೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಒಬ್ಬ ಮುಖ್ಯಮಂತ್ರಿ ಅಂದರೆ ಹೆಂಗಿರಬೇಕು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಂಥ ಏಕೈಕ ವ್ಯಕ್ತಿ ಎಸ್.ಎಂ. ಕೃಷ್ಣ ಸಾಹೇಬರು. ಅವರು ವಿಷನರಿ ನೋಡಿದ್ರೆ, ಅವರು ಕ್ವಾಲಿಟಿ ನೋಡಿದ್ರೆ, ಅವರ ಡಿಗ್ನಿಟಿ ನೋಡಿದ್ರೆ, ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ನೋಡಿದ್ರೆ ಬಹುಶಃ ಮನುಷ್ಯನ ಜೀವನದಲ್ಲಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಬದುಕಿದಂಥ ಸಂದರ್ಭದಲ್ಲಿ ಏನು ಮಾಡಿದೆ ಅನ್ನೋಂಥದ್ದು ಭಾಳಷ್ಟು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರು ದೈವಾಧೀನರಾಗಿದ್ದಾರೆ. ಆದರೆ ಕೂಡ ಇವತ್ತು ಅವರು ಎಲ್ಲ ಹುದ್ದೆಗಳನ್ನು, ಅಂದರೆ ಇಂಥ ಹುದ್ದೆ ಅವರು ಭರ್ತಿ ಮಾಡಿಲ್ಲ ಅನ್ನೋಂಥದ್ದಲ್ಲ, ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದನ್ನಕ್ಕೂ ಕೂಡ ಅವರೆಲ್ಲ ಹುದ್ದೆಗಳನ್ನು ಅಲಂಕರಣೆ ಮಾಡಿದ್ದಾರೆ. ಬಹುಶಃ ಅವರು ಮನುಷ್ಯ ಜೀವನದಲ್ಲಿ ಬದುಕಿದಂಥ ಸಂದರ್ಭದಲ್ಲಿ ಕೂಡ ಅನೇಕ ಸನ್ಮಾನಗಳನ್ನು ಮಾಡಿಕೊಂಡಿದ್ದಾರೆ, ಅನೇಕ ಅವಾರ್ಡುಗಳನ್ನು ತಗೊಂಡಿದ್ದಾರೆ. ಅವರು ಸತ್ತಂಥ ಟೈಮಲ್ಲಿ ಕೂಡ, ಅವ್ರ ನಿಧನ ಆದಂಥ ಟೈಮಲ್ಲಿ ಕೂಡ ಇವತ್ತು ಪಕ್ಷಾತೀತವಾಗಿ ಎಲ್ಲ ಗಣ್ಯರು, ಅದು ಸ್ಥಾನದಲ್ಲಿದ್ದಂಥ ಅಧಿಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳ ಸೇರಿಕೊಂಡು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಂತ್ವನವನ್ನು ತಿಳಿಸೋದ್ರ ಮೂಲಕ ಇವತ್ತು ಎಲ್ಲರೂ ಕೂಡ ಅವ್ರಿಗೆ ಗೌರವವನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಕೆಲವು ಮಂದಿ ಅಂದರೆ ಬದುಕಿತ್ತು ಸಾಯ್ತಾರ, ಕೆಲವು ಮಂದಿ ಸತ್ತಿದ್ದು ಕೂಡ ಬದುಕುವಂಥ ಕೆಲಸ ಎಸ್.ಎಂ. ಕೃಷ್ಣ ಸಾಹೇಬರು ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಎಲ್ಲೇ ಇರಲಿ ನಮ್ಮೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ರೋಲ್ ಮಾಡಲ್ ಇದ್ದಂತೆ. ಅಂದರೆ ಒಬ್ಬ ವಿಷನರಿ ಪೊಲಿಟಿಷಿಯನ್, ಕ್ವಾಲಿಟಿ ಪೊಲಿಟಿಷಿಯನ್ ಹೆಂಗಿರಬೇಕು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಕಳ್ಕೊಂಡಿದ್ದರೆ ಕೂಡ ಅವರು ನೋಡಿಸಿದಂಥ ಎಲ್ಲ ಮಾರ್ಗದರ್ಶನದಲ್ಲಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳಲ್ಲಿ ನಾವು ಕೂಡ ಒಂದಾಗಿ ಮುಂದಕ್ಕೆ ಕೂಡ ಎಲ್ಲರೂ ಕೂಡ ಕೆಲಸ ಮಾಡೋಂಥ ಕೆಲಸ ಆಗ್ತೈತೆ. ಹಂಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್.ಎಂ. ಕೃಷ್ಣ ಸಾಹೇಬರು ಒಬ್ಬ ರಾಜಕಾರಣಿದಲ್ಲಿ ಒಬ್ಬ ಡಿಗ್ನಿಟಿ ಆ್ಯಂಡ್ ಕ್ವಾಲಿಟಿ ಪೊಲಿಟಿಷಿಯನ್. ಆ ಡಿಗ್ನಿಟಿ ಮತ್ತು ಕ್ವಾಲಿಟಿ ಪೊಲಿಟಿಷಿಯನ್ದಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಜನಪ್ರಿಯತೆಯನ್ನು ಗಳಿಸಿರುವಂಥ ಒಬ್ಬ ರಾಜಕಾರಣಿಯಾಗಿ ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾನೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಒಬ್ಬ ಮುಖ್ಯಮಂತ್ರಿ ಅಂದರೆ ಹೆಂಗಿರಬೇಕು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಂಥ ಏಕೈಕ ವ್ಯಕ್ತಿ ಎಸ್.ಎಂ. ಕೃಷ್ಣ ಸಾಹೇಬರು. ಅವರು ವಿಷನರಿ ನೋಡಿದ್ರೆ, ಅವರು ಕ್ವಾಲಿಟಿ ನೋಡಿದ್ರೆ, ಅವರ ಡಿಗ್ನಿಟಿ ನೋಡಿದ್ರೆ, ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ನೋಡಿದ್ರೆ ಬಹುಶಃ ಮನುಷ್ಯನ ಜೀವನದಲ್ಲಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಬದುಕಿದಂಥ ಸಂದರ್ಭದಲ್ಲಿ ಏನು ಮಾಡಿದೆ ಅನ್ನೋಂಥದ್ದು ಭಾಳಷ್ಟು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಎಸ್.ಎಂ. ಕೃಷ್ಣ ಸಾಹೇಬರು ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರು ದೈವಾಧೀನರಾಗಿದ್ದಾರೆ. ಆದರೆ ಕೂಡ ಇವತ್ತು ಅವರು ಎಲ್ಲ ಹುದ್ದೆಗಳನ್ನು, ಅಂದರೆ ಇಂಥ ಹುದ್ದೆ ಅವರು ಭರ್ತಿ ಮಾಡಿಲ್ಲ ಅನ್ನೋಂಥದ್ದಲ್ಲ, ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದನ್ನಕ್ಕೂ ಕೂಡ ಅವರೆಲ್ಲ ಹುದ್ದೆಗಳನ್ನು ಅಲಂಕರಣೆ ಮಾಡಿದ್ದಾರೆ. ಬಹುಶಃ ಅವರು ಮನುಷ್ಯ ಜೀವನದಲ್ಲಿ ಬದುಕಿದಂಥ ಸಂದರ್ಭದಲ್ಲಿ ಕೂಡ ಅನೇಕ ಸನ್ಮಾನಗಳನ್ನು ಮಾಡಿಕೊಂಡಿದ್ದಾರೆ, ಅನೇಕ ಅವಾರ್ಡುಗಳನ್ನು ತಗೊಂಡಿದ್ದಾರೆ. ಅವರು ಸತ್ತಂಥ ಟೈಮಲ್ಲಿ ಕೂಡ, ಅವ್ರ ನಿಧನ ಆದಂಥ ಟೈಮಲ್ಲಿ ಕೂಡ ಇವತ್ತು ಪಕ್ಷಾತೀತವಾಗಿ ಎಲ್ಲ ಗಣ್ಯರು, ಅದು ಸ್ಥಾನದಲ್ಲಿದ್ದಂಥ ಅಧಿಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳ ಸೇರಿಕೊಂಡು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಂತ್ವನವನ್ನು ತಿಳಿಸೋದ್ರ ಮೂಲಕ
ಇವತ್ತು ಎಲ್ಲರೂ ಕೂಡ ಅವ್ರಿಗೆ ಗೌರವವನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಕೆಲವು ಮಂದಿ ಅಂದರೆ ಬದುಕಿತ್ತು ಸಾಯ್ತಾರ, ಕೆಲವು ಮಂದಿ ಸತ್ತಿದ್ದು ಕೂಡ ಬದುಕುವಂಥ ಕೆಲಸ ಎಸ್ ಎಂ ಕೃಷ್ಣ ಸಾಹೇಬರು ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಎಲ್ಲೇ ಇರಲಿ ನಮ್ಮೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ರೋಲ್ ಮಾಡಲ್ ಇದ್ದಂತೆ. ಅಂದರೆ ಒಬ್ಬ ವಿಷನರಿ ಪೊಲಿಟಿಷಿಯನ್, ಕ್ವಾಲಿಟಿ ಪೊಲಿಟಿಷಿಯನ್ ಹೆಂಗಿರಬೇಕು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಕಳ್ಕೊಂಡಿದ್ರೆ ಕೂಡ ಅವರು ನೋಡಿಸಿದಂಥ ಎಲ್ಲ ಮಾರ್ಗದರ್ಶನದಲ್ಲಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳಲ್ಲಿ ನಾವು ಕೂಡ ಒಂದಾಗಿ ಮುಂದಕ್ಕೆ ಕೂಡ ಎಲ್ಲರೂ ಕೂಡ ಕೆಲಸ ಮಾಡೋಂಥ ಕೆಲಸ ಆಗ್ತೈತೆ. ಹಂಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್ ಎಂ ಕೃಷ್ಣ ಸಾಹೇಬರು ಒಬ್ಬ ರಾಜಕಾರಣದಲ್ಲಿ ಒಬ್ಬ ಡಿಗ್ನಿಟಿ ಆ್ಯಂಡ್ ಕ್ವಾಲಿಟಿ ಪೊಲಿಟಿಷಿಯನ್. ಆ ಡಿಗ್ನಿಟಿ ಮತ್ತು ಕ್ವಾಲಿಟಿ ಪೊಲಿಟಿಷನ್ದಲ್ಲಿ ಇಡೀ ರಾಜ್ಯದಲ್ಲಿ ಒಬ್ಬ ಜನಪ್ರಿಯತೆಯನ್ನು ಗಳಿಸಿರುವಂಥ ಒಬ್ಬ ರಾಜಕಾರಣಿಯಾಗಿ ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾನೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಒಬ್ಬ ಮುಖ್ಯಮಂತ್ರಿ ಅಂದರೆ ಹೆಂಗಿರಬೇಕು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಂಥ ಏಕೈಕ ವ್ಯಕ್ತಿ ಎಸ್ ಎಂ ಕೃಷ್ಣ ಸಾಹೇಬರು. ಅವರು ವಿಷನರಿ ನೋಡಿದ್ರೆ, ಅವರು ಕ್ವಾಲಿಟಿ ನೋಡಿದ್ರೆ, ಅವರ ಡಿಗ್ನಿಟಿ ನೋಡಿದ್ರೆ, ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳನ್ನ ನೋಡಿದ್ರೆ ಬಹುಶಃ ಮನುಷ್ಯನ ಜೀವನದಲ್ಲಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಬದುಕಿದಂಥ ಸಂದರ್ಭದಲ್ಲಿ ಏನು ಮಾಡಿದೆ ಅನ್ನೋಂಥದ್ದು ಭಾಳಷ್ಟು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಎಸ್ ಎಂ ಕೃಷ್ಣ ಸಾಹೇಬರು ನಮ್ಮನ್ನೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಅವರು ದೈವಾಧೀನರಾಗಿದ್ದಾರೆ. ಆದರೆ ಕೂಡ ಇವತ್ತು ಅವರು ಎಲ್ಲ ಹುದ್ದೆಗಳನ್ನು ಅಂದರೆ ಇಂಥ ಹುದ್ದೆ ಅವರು ಭರ್ತಿ ಮಾಡಿಲ್ಲ ಅನ್ನೋಂಥದ್ದಲ್ಲ, ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟದನ್ನಕ್ಕೂ ಕೂಡ ಅವರೆಲ್ಲ ಹುದ್ದೆಗಳನ್ನು ಅಲಂಕರಣೆಯನ್ನು ಮಾಡಿದ್ದಾರೆ. ಬಹುಶಃ ಅವರು ಮನುಷ್ಯ ಜೀವನದಲ್ಲಿ ಬದುಕಿದಂಥ ಸಂದರ್ಭದಲ್ಲಿ ಕೂಡ ಅನೇಕ ಸನ್ಮಾನಗಳನ್ನು ಮಾಡಿಕೊಂಡಿದ್ದಾರೆ, ಅನೇಕ ಅವಾರ್ಡುಗಳನ್ನು ತಗೊಂಡಿದ್ದಾರೆ. ಅವರು ಸತ್ತಂಥ ಟೈಮಲ್ಲಿ ಕೂಡ, ಅವ್ರು ನಿಧನ ಆದಂಥ ಟೈಮಲ್ಲಿ ಕೂಡ ಇವತ್ತು ಪಕ್ಷಾತೀತವಾಗಿ ಎಲ್ಲ ಗಣ್ಯರು, ಅದು ಸ್ಥಾನದಲ್ಲಿದ್ದಂಥ ಅಧಿಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳ ಸೇರಿಕೊಂಡು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಂತ್ವನವನ್ನು ತಿಳಿಸೋದ್ರ ಮೂಲಕ ಇವತ್ತು ಎಲ್ಲರೂ ಕೂಡ ಅವ್ರಿಗೆ ಗೌರವವನ್ನು ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಕೆಲವು ಮಂದಿ ಅಂದರೆ ಬದುಕಿತ್ತು ಸಾಯ್ತಾರ, ಕೆಲವು ಮಂದಿ ಸತ್ತಿದ್ದು ಕೂಡ ಬದುಕುವಂಥ ಕೆಲಸ ಎಸ್ ಎಂ ಕೃಷ್ಣ ಸಾಹೇಬರು ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಎಲ್ಲೇ ಇರಲಿ ನಮ್ಮೆಲ್ಲರೂ ಕೂಡ ಭಾಳಷ್ಟು ದೊಡ್ಡ ರೋಲ್ ಮಾಡಲ್ ಇದ್ದಂತೆ. ಅಂದರೆ ಒಬ್ಬ ವಿಷನರಿ ಪೊಲಿಟಿಷಿಯನ್, ಕ್ವಾಲಿಟಿ ಪೊಲಿಟಿಷಿಯನ್ ಹೆಂಗಿರಬೇಕು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಕಳ್ಕೊಂಡಿದ್ರೆ ಕೂಡ ಅವರು ನೋಡಿಸಿದಂಥ ಎಲ್ಲ ಮಾರ್ಗದರ್ಶನದಲ್ಲಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳಲ್ಲಿ ನಾವು ಕೂಡ ಒಂದಾಗಿ ಮುಂದಕ್ಕೆ ಕೂಡ ಎಲ್ಲರೂ ಕೂಡ ಕೆಲಸ ಮಾಡೋಂಥ ಕೆಲಸ ಆಗ್ತೈತೆ. ಹಂಗಾಗಿ ಅವ್ರು ಎಲ್ಲೇ ಇದ್ದರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.